ಅಕ್ಕನ ಮಗಳ ಮನೆಯಲ್ಲಿ ಇವತ್ತು ಪೂಜೆ ಇದೆ. ಅದು ಪೂಜೆ ಮಾಡಕ್ಕೆ ಹೋಗೋಣ ಬನ್ನಿ, ಎಲ್ಲ ಬನ್ನಿ. ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ಎಲ್ಲ ಪೂಜೆಯಲ್ಲಿ ಕೂತಿದ್ದಾರೆ. ಎಲ್ಲ ಸ್ವಾಮಿಗಳೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ನಡೀತಾ ಇದೆ. 1 ವರ್ಷದಾದಮೇಲೆ ಗೃಹ ಪ್ರವೇಶದ ಪೂಜೆ ಎಲ್ಲ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ ಎಲ್ಲ ನೋಡಿ. ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ನೋಡಿ. ಸ್ವಾಮಿಗಳೆಲ್ಲ ರಾತ್ರಿ ಎಲ್ಲ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬುದ್ಧ ಇದೆ. ಆಹಾ, ಬುದ್ಧ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ? ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಕೂತ್ಕೊಂಡಿದೆ ನೋಡಿ. ಎಲ್ಲ ಸ್ವಾಮಿಗಳೆಲ್ಲ ಹೇಳ್ತಾ ಇದ್ದಾರೆ. ನಾನು ಇದೆ ನೋಡಿ, ನಾನು ಇಲ್ಲೇ ಇದ್ದೀನಿ. ನಾನು ಇವಾಗ ಪೂಜೆಯಲ್ಲಿ ಹೋಮ ನಡೀತಾ ಇದೆ ನೋಡಿ. ಹೋಮ ಪೂಜೆ ಮುಗಿದ ನಂತರ ಹೋಮ ನಡೆಸ್ತಾ ಇದ್ದಾರೆ. ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೋಮ ಮಾಡಿಸ್ತಾ ಇದ್ದಾರೆ. ಹೋಮಕ್ಕೆಲ್ಲ ಏನೇನು ಅಂಶಗಳು ಹಾಕಬೇಕು ಎಲ್ಲ ಹಾಕಿಸ್ತಾ ಇದ್ದಾರೆ ಸ್ವಾಮಿಗಳು. ಇವಾಗ ನಡೀತಾ ಇದೆ ಪೂಜೆ. ನಾವೆಲ್ಲ ಅಕ್ಕಪಕ್ಕದಲ್ಲಿ ಕೂತಿದ್ದೀವಿ. ಇಲ್ಲಿ ಎಲ್ಲ ಸುತ್ತ ಕೂತಿದ್ದಾರೆ. ಫ್ಯಾಮಿಲಿಯವ್ರು ಕೂತಿದ್ದಾರೆ ನೋಡಿ. ಎಲ್ಲ ತಟ್ಟೆ ಎಲ್ಲ ಪೂಜೆ ನಡೀತಾ ಇದೆ. ಏನೇನು ಹಾಕಬೇಕು, ಹೋಮಕುಂಡಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕ್ತಾಯಿದೆ. ದೇವ್ರದ್ದು ಪೂಜೆ ಎಲ್ಲ ಆಗಿದೆ ನೋಡಿ. ಪೂಜೆ ಮುಗಿದ ನಂತರ ಹೋಮ ಕೂತಿರೋದು. ಎಲ್ಲ ಕೂತಿದ್ದಾರೆ ನೋಡಿ. ನಮ್ಮ ಫ್ಯಾಮಿಲಿಯವರೆಲ್ಲ ಕೂತಿದ್ದಾರೆ. ಫ್ಯಾಮಿಲಿಯವರು ನೋಡಿ. ದೊಡ್ಡವರಿಬ್ಬರು ಹಾರ ಬದಲಾಯಿಸ್ಕೊಂಡಿರೋದು. ಫ್ಯಾಮಿಲಿಯವರೆಲ್ಲ ಕೂತಿದ್ದಾರೆ ಸುತ್ತ. ಮನೆ ದೊಡ್ಡವರು. ತುಂಬ ಚೆನ್ನಾಗಿ ನಡೀತಾ ಇದೆ ನೋಡಿ ಹೋಮ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಹೋಮಕುಂಡ. ನನ್ನ ವಿಡಿಯೋ ನೋಡಿ, ನಾನೇ ಹಿಡಿತಾ ಇರೋದು ವಿಡಿಯೋ. ಎಲ್ಲದಕ್ಕೂ ಸುಖ ಶಾಂತಿ ಸಿಗಲಿ ಅಂದ್ಬಿಟ್ಟು ಹೋಮ ಮಾಡಿಸ್ತಾರೆ. ಪಾಪ ಕರ್ಮ ಏನೇ ಇದ್ರೂ ಮನೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಫೈನಲಿ ಹೋಮ ಮುಗೀತು. ಎಲ್ಲರಿಗೂ ಅಕ್ಷತೆ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲರಿಗೂ ಅಕ್ಷತೆ ಇದ್ರೊಳಗೆ ಹಾಕೋದಕ್ಕೆ ಎಲ್ಲ ಕಾಸು, 100 ರೂಪಾಯಿ ಕಾಸು, ಅಕ್ಷತೆಗಳು ಎಲ್ಲ ಹಾಕೋದು. ಎಲ್ಲರೂ ಪ್ರತಿಯೊಬ್ಬರು ಹಾಕಿ ಅದನ್ನು ನಮಸ್ಕಾರ ಮಾಡಿಕೊಂಡು ಅದನ್ನು ಹೋಮ ಕುಂಡಕ್ಕೆ ಹಾಕ್ಬೇಕಲ್ವಾ? ಅದಕ್ಕೋಸ್ಕರ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಕಾಸು ಹಾಕ್ತಾಯಿದ್ದೀವಿ. ಇವಾಗ ಅದನ್ನು ಫೈನಲಿ ಎಲ್ಲರೂ ಕಾಸು ಹಾಕಿ ಮುಗಿದ ನಂತರ ಅದನ್ನು ಹೋಮ ಕುಂಡಕ್ಕೆ ಹಾಕ್ತೀವಿ, ಪೋಷಣೆ ಮಾಡ್ತೀವಿ.
ಹೋಮ ಕುಂಡಕ್ಕೆ ಹಾಕಿಸ್ತಾರೆ ನೋಡಿ ಇವಾಗ ಸ್ವಾಮಿಗಳು. ಇವರಿಬ್ಬರು ದಂಪತಿಗಳಿಗೆ ಆ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ರು. ಮನೆಯ ದಂಪತಿಗಳು ದೊಡ್ಡವರು. ಈಗ ಎಲ್ಲ ಒಂದು ಕಡೆ ಅವ್ರ ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡು ಹೋಮ ಕುಂಡಕ್ಕೆ ಹಾಕೋದು. ಉರಿತಾ ಇದೆಯಲ್ಲ ಹೋಮ ಕುಂಡ. ಮಧ್ಯದಲ್ಲಿರೋರು ನೋಡಿ ನಮ್ಮ ಅಕ್ಕನ ಮಗಳು. ದಂಪತಿ ಇದೆಲ್ಲ ನಮ್ಮ ಅಕ್ಕನ ಮಗಳು ಮಧ್ಯದಲ್ಲಿ. ಇವರು ಅವರ ಮೈದ್ನ ಹೆಂಡತಿ. ಫೈನಲಿ ಎಲ್ಲ ಫ್ಯಾಮಿಲಿಯವರು ನೋಡಿ, ಒಂದೇ ಫ್ಯಾಮಿಲಿಯವರು ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಒಂದು ಕಡೆ ನಿಂತ್ಕೊಂಡು. ನೋಡಿ ಇವಾಗ ಹಾಕ್ತಾ ಇದ್ದಾರೆ ನೋಡಿ, ಹೋಮ ಕುಂಡಕ್ಕೆ ಹಾಕಿಸ್ತಾ ಇದ್ದಾರೆ ಸ್ವಾಮಿಗಳು. ಫೈನಲಿ ಹೋಮ ಕುಂಡಕ್ಕೆ ಮುಗೀತು, ಎಲ್ಲ ಫುಲ್ಲು ಹಾಕಿಸ್ತಾರೆ. ಎಲ್ಲ ತುಪ್ಪ ಹಾಕ್ತಾ ಇದೆ ನೋಡಿ. ಫೈನಲಿ ತುಪ್ಪ ಹಾಕಬೇಕು, ಒಳ್ಳೇದಾಗಲಿ ಅಂದ್ಬಿಟ್ಟು ಹೋಮ ಕುಂಡಕ್ಕೆ ತುಪ್ಪ ಹಾಕ್ತಾಯಿದ್ದಾರೆ. ಫೈನಲಿ ಲಾಸ್ಟಿಗೆ ತುಪ್ಪ ಹಾಕ್ತಾರೆ. ಫ್ಯಾಮಿಲಿಯವರೆಲ್ಲ ಸೇರಿ ತುಪ್ಪ ಹಾಕಿರೋದು. ಎಲ್ಲರಿಗೂ ಅಕ್ಷತೆ ಕೊಡ್ತಾ ಇದ್ದಾರೆ. ಮಂಡಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲ ಕುಂಡು ಹೋಮ ಕುಂಡಕ್ಕೆ ಹಾಕೋಕ್ಕೆ ಫೈನಲಿ ಅವ್ರು ಹಾಕಿದ್ರಲ್ಲ ಫ್ಯಾಮಿಲಿ. ಇವಾಗ ನಾವೆಲ್ಲ ಹೋಮ ಕುಂಡಕ್ಕೆ ಹಾಕೋಕ್ಕೆ ಮಂಡಕ್ಕಿ ಕೊಡ್ತಾ ಇದ್ದಾರೆ. ಮೊದಲು ಅವರ ಫ್ಯಾಮಿಲಿಯವರು ಒಂದು 3 ರೌಂಡ್ ಹಾಕಬೇಕು. ಪೂಜೆ ನಡೀತಾ ಇದೆಯಲ್ಲ ನಮ್ಮ ಅಕ್ಕನ ಮಗಳ ಮನೆಯಲ್ಲಿ, ಅವರು 3 ರೌಂಡ್ ಬರಬೇಕು. ಹೋಮ ಕುಂಡ 3 ರೌಂಡ್ ಸುತ್ತ ಹಾಕಬೇಕು. ಮೂರು ರೌಂಡ್ ಸುತ್ತ ಹಾಕಿದ್ಮೇಲೆ ಮಂಡಕ್ಕಿನ ಹೋಮ ಕುಂಡಕ್ಕೆ ಹಾಕಬೇಕು. ನೋಡಿ ಹೋಮ ಕುಂಡಕ್ಕೆ ಮಂಡಕ್ಕಿ ಅವ್ರ ಫ್ಯಾಮಿಲಿಯವ್ರು ಹಾಕಿದ್ರು. ಅವ್ರು ಹಾಕಿದ ನಂತರ ನಾವೆಲ್ಲರೂ ಹಾಕ್ತಾಯಿದ್ದೀವಿ. ಫೈನಲಿ ಲಾಸ್ಟಿಗೆ ಅಗ್ನಿ ನೋಡಬೇಕು ನೀರಲ್ಲಿ. ಅವ್ರ ಫ್ಯಾಮಿಲಿಯವರೆಲ್ಲ ಹೋಮ ಕುಂಡದ ಅಗ್ನಿ ದೇವರನ್ನ ನೋಡಬೇಕು. ಅದನ್ನು ತೋರಿಸ್ತಾ ಇದ್ದಾರೆ ಸ್ವಾಮಿಗಳು. ಅದು ಆ ಫ್ಯಾಮಿಲಿಯವರೆಲ್ಲ ಅಗ್ನಿ ನೀರೊಳಗಡೆ ಅಗ್ನಿ ಕಾಣಬೇಕು. ನೋಡ್ತಾ ಇರೋದು ಫ್ಯಾಮಿಲಿಯವರು. ಅದನ್ನು ಅಗ್ನಿ ಕಂಡ ತಕ್ಷಣ ಎಲ್ಲರಿಗೂ ಪೋಷಣೆ ಮಾಡ್ತಾಯಿದ್ದಾರೆ. ಎಲ್ಲರ ಮಖಕ್ಕೆ ಪೋಷಣೆ ಮಾಡ್ತಾಯಿದ್ದಾರೆ, ಮಕ್ಕಳಿಗೆಲ್ಲ ಸ್ವಾಮಿಗಳು ನೋಡಿ. ಸಮೀರ್
ಫ್ಯಾಮಿಲಿಯವರೆಲ್ಲ ಒಂದು ಕಡೆ ಕೂರಿಸಿ ಎಲ್ಲರಿಗೂ ಆರತಿ ಬೆಳಗ್ಗೆ ಕುಂಕುಮ ಇಕ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಕುಂಕುಮ ದೇವ್ರ ಮುಂದೆ ಕೂರಿಸಿ. ಸೇರಿ ನಿಮಗೆ ಯಾರು ದೊಡ್ಡರೋ ಅವರೇ ಮಾತಾಡ್ಬೇಡಿ. ನೋಡಿ ಈ ಥರ ಊಟದ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದೆ ನೋಡಿ. ಪೂರಿ ಎಲ್ಲ ತಿಂತಾಯಿದೆ ನೋಡಿ, ನಾನು ತಿಂತಾಯಿದ್ದೀನಿ. ಚೆನ್ನಾಗಿದೆ ಎಲ್ಲ ಊಟ ಅರೇಂಜ್ ಮಾಡಿದೆ ನೋಡಿ. ನಮ್ಮ ಜೊತೆಗೆ ಎಲ್ಲರೂ ಬೇರೆಯವರೆಲ್ಲರೂ ಕೂತಿದ್ದಾರೆ, ನಾನು ಕೂತಿದ್ದೀನಿ ನೋಡಿ ನಮ್ಮ ಜೊತೆಲಿ. ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯವರು, ನಾವು ಎಲ್ಲ ಒಟ್ಟಾಗಿ ಕೂತಿದ್ದೀವಿ. ಬೇರೆಯವರು ಸ್ವಲ್ಪ ಜನ ಕೂತಿದ್ದಾರೆ ಜೊತೆಗೇ. ಫೈನಲಿ ಒಳ್ಳೆಯದಾಗಲಿ, ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.